ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪಬ್ಲಿಕ್ ಟಾಕ್ ಕನ್ನಡದಲ್ಲಿ ಮೊದಲನೇದ ಒಂದು ಸಿನಿಮಾ ರಿವ್ಯೂನ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಸಿನಿಮಾಗಳು ಯಾವುದೇ ಬಂದ್ರು ರಿವ್ಯೂ ಕೊಡೋಕೆ ಪ್ರಯತ್ನ ಪಡ್ತೀನಿ. ಈಗ ನಾನು ಇವತ್ತು ರಿಲೀಸ್ ಆದ ಕನ್ನಡ ಸಿನಿಮಾ ಅಂದ್ರೆ ಚೂಮಂತರ್. ಚೂಮಂತರ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಅಂದ್ರೆ ಇದು ಏನೋ ಒಂದು ಮಾಟ ಮಂತ್ರ ಅಥವಾ ಏನೋ ಒಂದು ಮಂತ್ರವಾದಿ ಇರುವಂತ ಒಂದು ಕಾನ್ಸೆಪ್ಟ್ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಮತ್ತೆ ಕೆಲವು ಟ್ರೈಲರ್ ನೋಡಿರುವಂತವ್ರಿಗೆ ಗೊತ್ತಾಗುತ್ತೆ ಇದು ಒಂದು ಆರ್ ಮೂವಿ ಅಂತ. ಈ ಮೂವಿನ ಯಾರಾದ್ರೂ ನೋಡ್ಲಿಲ್ಲ ಅಂತ ಅಂದ್ರೆ ಖಂಡಿತ ಈ ತರ ಒಂದು ಒಳ್ಳೆ ಮೂವಿ ಕನ್ನಡ ಸಿನಿಮಾದಲ್ಲಿ ಈ ತರ ತೆಗೆಯೋದಕ್ಕೆ ಹಿಂದೇಟು ಹಾಕ್ತಾರೆ ಅನ್ನೋದು ನನ್ನ ಕಣ್ಣಿಗೆ ಕಂಡು ಬರುತ್ತೆ. ಯಾಕೆಂದ್ರೆ ಪಕ್ಕ ಕನ್ನಡಿಗರು ಒಂದು ಆರ್ ಮೂವಿನ ಇಷ್ಟಪಡುವಂತವ್ರು, ಮತ್ತೆ ಫ್ಯಾಮಿಲಿ ಆರ್ ಮೂವಿ ಅಂತ ಅಲ್ಲ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಮೂವಿ. ಫ್ಯಾಮಿಲಿ ಅಪ್ಪ ಮಗ ಮಗಳು ಅಥವಾ ಗಂಡ ಹೆಂಡತಿ ಯಾರು ಬೇಕಾದ್ರು, ಅಥವಾ ಹುಡುಗರು ಏನ್ ಬೇಕು, ಕಾಲೇಜ್ ಹುಡುಗರು ಯಾರು ಬೇಕಾದ್ರೂ ಕುತ್ಕೊಂಡು ಯಾವುದೇ ರೀತಿ ಮುಜುಗರ ಇಲ್ಲದೆ ನೋಡುವಂತ ಮೂವಿ. ಮೊದಲನೇದಾಗಿ ಏನು ಮುಜುಗರ ಇಲ್ಲ. ಸೊ ನೀವು ಯಾವುದೇ ಜೊತೆ ನೀವು ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದ್ರು ಏನು ಮುಜುಗರ ಅನ್ಸಲ್ಲ, ಆ ತರ ಒಂದು ಮೂವಿ. ಮತ್ತೆ ಆರ್ ಅಂದ ತಕ್ಷಣ ಕೆಲವರಿಗೆ ಏನ್ ಕಾನ್ಸೆಪ್ಟ್, ಸಿಕ್ಕಾಪಟ್ಟೆ ಭೂತ, ಸಿಕ್ಕಾಪಟ್ಟೆ ದೆವ್ವ ಖಂಡಿತ ಇದೆ. ಆದ್ರೆ ಅದು ಹೆಂಗಿದೆ ಅಂದ್ರೆ ನೋಡ್ಬೋದು, ಆ ರೀತಿ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ಮೂವಿನಲ್ಲಿ ನೀವು ಯಾವುದೇ ಒಂದು ಸನ್ನಿವೇಶ ನೋಡ್ತಾ ಹೋದ್ರೆ ಸೊ ನಿಮ್ಗೆ ಎಲ್ಲಿ ನಗು ಬೇಕು ಅಲ್ಲಿ ನಗಿಸುವಂತ ಪ್ರಯತ್ನ ಮಾಡಿದ್ದಾರೆ, ಅಂದ್ರೆ ನಗ್ತಾರೆ. ಸೊ ಕಾಮಿಡಿ ಅಷ್ಟು ಅದ್ಭುತವಾಗಿ ಕೊಡ್ತಾರೆ. ಇನ್ನ ಈ ಸಿನಿಮಾದಲ್ಲಿ ನೀವು ಏನು ಮಿಸ್ ಮಾಡ್ಕೋತೀರಾ ಅಂತ ಅಂದ್ರೆ, ಈ ಸಿನಿಮಾ ಏನಾದ್ರು ನೀವು ನೋಡ್ಲಿಲ್ಲ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಈ ತರ ಸಿನಿಮಾ ಮಾಡೋದನ್ನ ಪ್ರೊಡ್ಯೂಸರು ಅಥವಾ ಡೈರೆಕ್ಟ್ ಬಿಡ್ತಾರೆ ಏನೋ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅಂತ ಒಂದು ಅದ್ಭುತ ಸಿನಿಮಾ, ಈ ತರ ಸಿನಿಮಾಗಳನ್ನ ಖಂಡಿತ ಗೆಲ್ಲಿಸ್ಬೇಕು. ಯಾಕೆಂದ್ರೆ ಇದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪೇನಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಅವ್ರಿಗೆ ಸಿನಿಮಾ ಟೇಸ್ಟ್ ಇಲ್ಲ ಅಂತದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಅಂತ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಈ ಸಿನಿಮಾದ ಒನ್ ಲೈನ್ ಹೇಳ್ಬಿಡ್ತೀನಿ ಏನ್ ಸ್ಟೋರಿ ಅಂತ ಅಂದ್ರೆ, ಅದ್ರ ಫುಲ್ ಸ್ಟೋರಿ ಹೇಳೋದಿಲ್ಲ, ಒನ್ ಲೈನ್. ಒಂದು ಸಿಂಪಲ್ ಕಾನ್ಸೆಪ್ಟ್. ಒಬ್ಬ ಕುಬೇರ ಇರ್ತಾನೆ, ಅಂದ್ರೆ ಚಿಕ್ಕಬಡ ಶ್ರೀಮಂತ ಇರ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್. ಆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಅಲ್ಲಿ ಎಲ್ಲವನ್ನ ಕಳ್ಕೊಂಡಿರ್ತಾನೆ. ಎಲ್ಲವನ್ನ ಕಳ್ಕೊಂಡು ತನ್ನ ಮಗ ಮತ್ತೆ ಸೊಸೆಗೆ ಹೇಳ್ತಾನೆ, ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಹೋಗಿದೆ, ನಿಮ್ಗೆ ಉಳಿದಿರೋದು ಒಂದೇ ಒಂದು, ಸೊ ಪ್ರಾಪರ್ಟಿ. ಸೊ ಆ ಪ್ರಾಪರ್ಟಿಗೆ ಹೋಗಿ, ಆ ಪ್ರಾಪರ್ಟಿ ಇಂಥ ಕಡೆ ಇದೆ, ಆ ಪ್ರಾಪರ್ಟಿಗೆ ಹೋಗಿ ಅಂತ ಹೇಳ್ತಾರೆ. ಸೊ ಆ ಒಂದು ಒನ್ ಲೈನ್ ಸ್ಟೋರಿ. ಸೊ ಆ ಒಂದು ಪ್ರಾಪರ್ಟಿಗೆ ಬಂದಂತಹ ಹೀರೋ ಅಲ್ಲ, ಆಕ್ಚುಲಿ ಅವರು ಒಂದು ಕ್ಯಾರೆಕ್ಟರ್ ಮತ್ತೆ ಸೊಸೆ ಬರ್ತಾರೆ. ಸೊ ಆ ಬಂದು ಅಲ್ಲಿ ಏನೆಲ್ಲ ನಡೆಯುತ್ತೆ, ಆ ಪ್ರಾಪರ್ಟಿ ಸುತ್ತಮುತ್ತ ಏನೇನ್ ನಡೆಯುತ್ತೆ, ಆ ಪ್ರಾಪರ್ಟಿಗೆ ಏನಾಗುತ್ತೆ, ಏನಕ್ಕೋಸ್ಕರ ಮಾಡ್ತಾರೆ, ಅಲ್ಲಿ ಹೆಂಗೆ ಭೂತನ ತೋರಿಸ್ತಾರೆ, ಅದು ಹೆಂಗೆ ಭೂತ ಬರುತ್ತೆ, ಅಲ್ಲಿಂದನೇ ಕತೆ ರಿಯಲ್ ಸ್ಟಾರ್ಟ್ ಆಗೋದು. ಸ್ಟಾರ್ಟಿಂಗ್ ಒನ್ ಲೈನ್ ಅಷ್ಟೇ ನಾನು ಹೇಳಿದ್ದು. ಸೊ ಈ ಕತೆ ಸ್ಟಾರ್ಟ್ ಆಗೋದೇ ಅಲ್ಲಿ. ಇನ್ನ ಸಿನಿಮಾದ ಹೆಂಡಲ್ಲಿ ಒಬ್ಬ ದಿಗ್ಗಜರನ್ನ ನಾವು ನೆನ್ಸ್ಕೋತೀವಿ. ಮತ್ತೆ ದಿಗ್ಗಜರನ್ನ ಇದಕ್ಕೆ ಇನ್ವಾಲ್ವ್ ಮಾಡಿದ್ದಾರೆ. ಅಂದ್ರೆ ಅವ್ರು ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ರು ಆಲ್ರೆಡಿ ಕಮೆಂಟ್ಸ್ ಬಂದ್ಬಿಡುತ್ತೆ ಅವ್ರು ಯಾರು ಅಂತ. ಯಾರು ಸಿನಿಮಾ ನೋಡಿರ್ತಾರೋ ಅವ್ರಿಗೆ. ಸಿನಿಮಾ ನೋಡಿಲ್ವಲ್ಲ, ಸೊ ಅದಕ್ಕಾಗಿ ನಾನು ಸಿನಿಮಾ ಯಾರು ನೋಡಿರಲ್ವೋ ಹಾಗಾಗಿ ನಾನು ಅವ್ರು ಯಾರು ಅಂತ ಹೇಳೋಕ್ ಆಗಲ್ಲ. ಬಟ್ ಅವರು ಬಹಳ ಒಳ್ಳೆ ಮೇರು ನಟ ಅಂತ ಹೇಳ್ಬೋದು. ಅಂತಹ ಒಬ್ಬ ನಟರನ್ನ ನಾವು ನೆನಪು ಮಾಡ್ಕೋತೀವಿ. ಪ್ಲಸ್ ಅವ್ರನ್ನ ನಾವು ಕಾಣಿಸ್ಕೋತೀವಿ, ಅವರ ವಾಯ್ಸ್ ನ ನಾವು ಕೇಳ್ತೀವಿ. ಅದು ಏನಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ರೆ, ನೆಕ್ಸ್ಟ್ ಲೀಡ್ ಪಾರ್ಟ್ 2 ಗೆ ಲೀಡ್ ಕೊಡೋ ತರ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಅದು ತುಂಬಾ ಚೆನ್ನಾಗಿತ್ತು, ಬಟ್ ಅದ್ಭುತವಾಗಿದೆ. ಮತ್ತೆ ನಾನು ಇನ್ನೊಂದು ಹೇಳ್ಬೇಕು, ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಯಾಕೆಂದ್ರೆ ನಾವು ಹೆಂಗೆ ಕಾಂತಾರ ಮೂವಿನಲ್ಲಿ ಆ ಕ್ಲೈಮ್ಯಾಕ್ಸ್ ನೋಡೋಕೋಸ್ಕರ ನಾವು ಸಿನಿಮಾಗೆ ಹೋಗ್ಬೇಕು ಅಂತ ಹೆಂಗೆ ನಾವು ಮಾತಾಡ್ತಾ ಇದ್ವೋ, ಅದೇ ತರ ಇದೇ ಕ್ಲೈಮ್ಯಾಕ್ಸ್ ನೋಡೋಕೋಸ್ಕರ ಚೂಮಂತರ್ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ಗ್ರಾಫಿಕ್ ಇದೆಯಲ್ಲ, ಆ ಗ್ರಾಫಿಕ್ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆ ಒಂದು ನೋಡ್ತಾ ಇದ್ರೆ ನಾವು ಇಂಗ್ಲಿಷ್ ಸಿನಿಮಾಗಳನ್ನ ನೋಡ್ತೀವಲ್ಲ, ಹಾಲಿವುಡ್ ಸಿನಿಮಾಗಳನ್ನ ನೋಡಿದಾಗ ನಮ್ಗೆ ಯಾವ ತರ ವಿಜುವಲ್ ಟ್ರೀಟ್ ಸಿಗುತ್ತೋ ಆ ಒಂದು ಟ್ರೀಟು ಆ ಒಂದು ಲಾಸ್ಟ್ ಸೀನ್ ಅಲ್ಲಿ ಇದೆ. ಮತ್ತೆ ಪ್ರತಿಯೊಂದು ಮೇಕಿಂಗ್ ವೈಸ್ ಅಂತೂ ಅಲ್ಟಿಮೇಟ್. ಅದ್ರ ಬಗ್ಗೆ ನಾನು ಮಾತಾಡೋ ನೆಗೆಟಿವ್ ನ ಹುಡ್ಕೋಕೆ ಆಗಲ್ಲ. ಮೇಕಿಂಗ್ ಅಲ್ಲಿ ನಾವೇನು ನೆಗೆಟಿವ್ ಹುಡ್ಕೋಕ್ಕಾಗಲ್ಲ, ಅಷ್ಟು ಅಲ್ಟಿಮೇಟ್ ಆಗಿದೆ ಮೇಕಿಂಗ್. ಇವನ್ ಮೇಕಿಂಗ್ ಇನ್ ದ ಸೆನ್ಸ್ ಆ ಕ್ವಾಲಿಟಿ ಆಫ್ ದ ವಿಜುವಲೈಸೇಷನ್, ಆ ಕ್ವಾಲಿಟಿ ಆಫ್ ದ ಟೆಕ್ನಿಕಲ್ ಟೀಮ್ ಏನ್ ವರ್ಕ್ ಮಾಡಿದೆ, ಸೌಂಡ್ ಆಗ್ಬೋದು, ಎಲ್ಲಿ ಏನ್ ಸೌಂಡ್ ಬೇಕು, ಎಲ್ಲಿ ಆರ್ ಸೌಂಡ್ ಬೇಕು, ಎಲ್ಲಿ ಮ್ಯೂಸಿಕ್ ಬೇಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಏನ್ ಕರಿತೀವಿ, ಸೊ ಅದೆಲ್ಲ ಚೆನ್ನಾಗಿದೆ. ಅದೆಲ್ಲ ಅದ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ಮತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದಂತೂ ಅದ್ಭುತವಾಗಿದೆ. ಅದು ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇರ್ಬೇಕಿದ್ದೇನೋ ಅಂತ ಅನ್ಸುತ್ತೆ. ಅಷ್ಟು ಲೆವೆಲ್ಗೆ ತುಂಬಾ ವಿಜುವಲ್ ಟ್ರೀಟ್ ಇದೆ. ತುಂಬಾನೇ ಖರ್ಚು ಮಾಡಿರ್ತಾರೆ ನನ್ನ ಪ್ರಕಾರ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ಗೋಸ್ಕರ. ಆ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಯಾರು ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಅದ್ಭುತವಾಗಿದೆ. ಮತ್ತೆ ಆ ಕ್ಲೈಮ್ಯಾಕ್ಸ್ ನಂತರ ಒಂದು ಟ್ವಿಸ್ಟ್ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಅವಾಗಲೇ, ಒಬ್ಬ ದೊಡ್ಡ ನಟ ಅದಲ್ಲಿ ಕಾಣಿಸ್ಕೋತಾರೆ. ಅವರು
ಲೀಡ್ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ಆ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅದಾದ ಮೇಲೆ ಇದರಲ್ಲಿ ನಿಮಗೆ ಒಬ್ಬ ಸಿಂಗರ್ನ ನೀವು ನೋಡ್ಬೋದು. ಅವ್ರನ್ನೆಲ್ಲ ಹೆಸರು ಹೇಳಕ್ ಹೋಗುದಿಲ್ಲ. ಮತ್ತೆ ಒಬ್ಬ ಡೈರೆಕ್ಟ್ರು, ತುಂಬಾ ಹೆಸರಾಂತ ಡೈರೆಕ್ಟರ್ ಸಹ ಕಾಣಿಸ್ಕೋತಾರೆ. ಬಟ್ ಅಲ್ಲಿ ನನಗೇನೋ ಒಂದು ಅನಿಸ್ತು ಅಂದ್ರೆ, ಆ ಕ್ಯಾರೆಕ್ಟರ್ಗಳು ಒಂದೆರಡು ಬರುತ್ತೆ, ಆ ಒಂದು ಕ್ಯಾರೆಕ್ಟರ್ಗಳು ಇಲ್ಲಿ ಅವಶ್ಯಕತೆ ಇರ್ಲಿಲ್ವೇನೋ ಅಂತ ಅನಿಸ್ತು. ಬಟ್ ಆದ್ರೂ ಆ ಕತೆಗೆ ಸ್ವಲ್ಪ ಟ್ವಿಸ್ಟ್ ಬೇಕಾಗಿತ್ತು, ಹಾಗಾಗಿ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಪಾರ್ಟ್ 2 ಏನಾದ್ರು ಅದನ್ನ ಎತ್ಕೋಬಹುದು. ಸೊ ಅವರು ಡೈರೆಕ್ಟರ್ ಕಾನ್ಸೆಪ್ಟ್ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಅದು ಒಂದು. ಇನ್ನ ಇದರಲ್ಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅಂದ್ರೆ, ಯಾರ್ಯಾರು ಕಾಸ್ಟಿಂಗ್ ಬಂದ್ರೆ ನಮಗೆ ಶರಣ್ ಸರ್ ಬಗ್ಗೆ ನಾವು ಮಾತಾಡುವಂಥದ್ದು ಏನಪ್ಪಾ ಅಂದ್ರೆ, ಅವರ ಗೊತ್ತು, ಅವರ ಕಾಮಿಡಿ ಎಷ್ಟು ಜನ ನಗ್ಸೋಕ್ ಸಾಧ್ಯನೋ ಅಷ್ಟು ನಗ್ಸ್ಕೊಂಡು ಹೋಗ್ತಾರೆ. ಆದ್ರೆ ಶರಣ್ ಅವ್ರ ಕ್ಯಾರೆಕ್ಟರ್ ಇಲ್ಲಿ ನಾವು ನೋಡೋದಾದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲ, ಬಟ್ ಅವ್ರು ಎಷ್ಟು ಕ್ಯಾರೆಕ್ಟರ್ ಇದ್ದಾರೆ ಅದು ಸಿನಿಮಾ ನೋಡಿ, ಸೊ ಅದನ್ನ ನಾನು ಇಡೋದಿಲ್ಲ. ಬಟ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದೆ ಒಂದು. ಎರಡನೇದಾಗಿ ಶರಣ್ ಅವರು ನಿಮ್ಗೆ ಎಲ್ಲಿ ನಗಿಸ್ಬೇಕು ಅಲ್ಲಿ ನಗಿಸ್ತಾರೆ, ಎಲ್ಲಿ ಸೀರಿಯಸ್ ಆಗಿ ತಗೊಂಡೋಗ್ಬೇಕು ಅಲ್ಲಿ ಸೀರಿಯಸ್ ಆಗಿ ತಗೊಂಡೋಗ್ತಾರೆ. ತುಂಬಾ ಟ್ವಿಸ್ಟ್ ಕೊಡ್ತಾರೆ, ಭಯಂಕರ ಟ್ವಿಸ್ಟ್ಗಳನ್ನ ಕೊಡ್ತಾರೆ. ಯಾಕೆ ಹಿಂಗ್ ಮಾಡ್ತಾವ್ರೆ, ಆಮೇಲೆ ಯಾಕೆ ಇವರು ಫ್ರೆಂಡ್ಸ್ಗೆ ಈ ತರ ಮೋಸ ಮಾಡ್ತಾರಲ್ಲ, ಯಾಕೆ ಈ ತರ ಎಲ್ಲ ಹೇಳ್ತಾವ್ರೆ, ಏನಿದು ಅಂತ ಅನ್ನೋ ತರದ್ದು ಟ್ವಿಸ್ಟ್ ಕೊಡ್ತಾರೆ. ಆಮೇಲೆ ಇಂಟರ್ವ್ಯೂಲ್ ಟೈಮ್ ವರ್ಗು ನೋಡಿದಾಗ ಇಂಟರ್ವ್ಯೂಲ್ಗೆ ಮುಗಿದ ಹೋಗ್ಬಿಡ್ದ ಕತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಸಿನಿಮಾ ಯಾರು ನೋಡ್ತಾರೋ ಅವ್ರಿಗೆ ಖಂಡಿತ ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಂಟರ್ವ್ಯೂಲ್ ವರ್ಗು ನೋಡಿದ್ರೆ ಸಿನಿಮಾ ಮುಗಿತಾ, ಎಲ್ಲ ಕ್ಲಿಯರ್ ಆಯ್ತಾ, ಎಲ್ಲ ಸಮಸ್ಯೆ ಮುಗೀತಾ ಅಂತ ಅನ್ಸುತ್ತೆ. ಆದ್ರೆ ರಿಯಲ್ ಸಿನಿಮಾ ಸ್ಟಾರ್ಟ್ ಆಗೋದು ಇಂಟರ್ವ್ಯೂಲ್ ಆಗುತ್ತಲ್ಲ, ಅದು ಆದ್ಮೇಲೆ ರಿಯಲ್ ಸಿನಿಮಾ ಸ್ಟಾರ್ಟ್ ಆಗೋದು. ಸೊ ನೀವು ಇಂಟರ್ವಲ್ ಇರೋದು ಏನ್ ನೋಡ್ತಿರೋ ಅದಾದ್ಮೇಲೆ ಒಂದು ಕತೆ ಸ್ಟಾರ್ಟ್ ಆಗುತ್ತೆ. ಅದೇ ಇಂಟರ್ವಲ್, ಆಫ್ಟರ್ ದ ಇಂಟರ್ವಲ್ ಅಲ್ಟಿಮೇಟ್ ಆಗಿದೆ. ಆಫ್ಟರ್ ದ ಇಂಟರ್ವಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಒಂದು ಚೂರು ಲಾಜಿಕಲ್ ಹುಡುಕ್ದಾಗ ಸ್ವಲ್ಪ ನನ್ನ ನೆಗೆಟಿವ್ ಅಂತ ಏನಾದ್ರು ಅದ್ರಲ್ಲಿ ಏನಾದ್ರು ಹುಡುಕ್ಬೇಕು ಅಂತ ಅಂದ್ರೆ, ನನಗೆ ಅನ್ಸಿದ್ದು ಒಂದು ಚೂರು ಲಾಜಿಕಲ್ ಮಿಸ್ ಆಗುತ್ತೆ. ಲಾಜಿಕಲ್ ಸ್ವಲ್ಪ ಮಿಸ್ ಆಗುತ್ತೆ. ಅದು ಏನು ಅಂತ ಹೇಳ್ಬಾರ್ದು, ಹೇಳಿದ್ರೆ ಕಥೆನ ಬಿಟ್ಕೊಟ್ಟಾಗುತ್ತೆ. ಲೈಟ್ ಆಗಿ, ಅದೇನು ಮ್ಯಾಜಿಕ್ ತುಂಬಾ ಮೇಜರ್ ಅಲ್ಲ, ಅದೇನು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇದರಲ್ಲಿ ಇಬ್ರು ನಟಿಯರಿದ್ದಾರೆ. ಫಸ್ಟ್ ನನಗೆ ಮೇಘನಾ ಅವ್ರನ್ನ ನೋಡಿದಾಗ, ಸ್ಟಾರ್ಟಿಂಗ್ ಅವ್ರನ್ನ ತೋರಿಸಿದಾಗ ಇಂಥ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದ್ಬಿಟ್ರ ಇವರು ಆಲ್ರೆಡಿ ಹೀರೋಯಿನ್ ಆಗೆಲ್ಲ ಮಾಡಿದಾರಲ್ವಾ, ಇವರು ಇಷ್ಟು ಚಿಕ್ಕ ಕ್ಯಾರೆಕ್ಟರ್ ಬಂದ್ಬಿಟ್ರ ಅಂತ ಅನಿಸ್ತು ಸ್ಟಾರ್ಟಿಂಗ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ. ಯಾಕಂದ್ರೆ ಯಾವುದೇ ಬಿಲ್ಡಪ್ಸ್ ಇಲ್ದೇನೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾವುದೇ ಬಿಲ್ಡಪ್ಸ್ ಕೊಡಲ್ಲ, ಹೀರೋಯಿನ್ ಅನ್ನೋ ಒಂದು ಬಿಲ್ಡಪ್ಸ್ ಇರಲ್ಲ, ಏನಿರಲ್ಲ. ಆ ರೀತಿ ಮೇಘನ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೀನ್ಸ್ ಕಥೆನಲ್ಲಿ ಬರ್ತಾರೆ ಅವರು ಮೇಘನ. ಸೊ ಬಂದಾಗ ಆಮೇಲೆ ಗೊತ್ತಾಗುತ್ತೆ, ಯಾಕೆ ಇವ್ರನ್ನ ಹಾಕೊಂಡ್ರು ಈ ಕ್ಯಾರೆಕ್ಟರ್ಗೆ. ಯಾಕಂದ್ರೆ ಅವ್ರ ಜೊತೆ ಬಂದಂತ ನಟ ಹೊಸಬ್ರು, ಅವರ ಕೋ ಆರ್ಟಿಸ್ಟ್ ಹೊಸಬ್ರು, ಬಟ್ ಇವರು ಸೀನಿಯರ್ ಆರ್ಟಿಸ್ಟ್ ಅಂಡ್ ದೆನ್ ಹೀರೋಯಿನ್ ಆಗಿ ಮಾಡಿರೋಂಥ ನಟಿ. ಇಂಥ ಹೀರೋಯಿನ್ ಯಾಕೆ ಹಾಕೊಂಡ್ರು ಅಂತ ಫಸ್ಟ್ ನನಗೆ ಅನ್ನಿಸ್ತು. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಆ ನಟಿನ ಯಾಕೆ ಹಾಕೊಂಡ್ರು. ಸೊ ಈ ಕ್ಯಾರೆಕ್ಟರ್ ಎಷ್ಟು ವೇಟೇಜ್ ಇದೆ, ಕ್ಯಾರೆಕ್ಟರ್ ಮಾತ್ರ ತಿಂದಾಕಿದ್ದಾರೆ ಮೇಘನಗೌಡ. ಸೊ ಆ ಕ್ಯಾರೆಕ್ಟರ್ ಮಾತ್ರ ತಿಂದು ಬಿಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಇಂಟರ್ವಲ್ ವರ್ಗು ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು. ಬಟ್ ಅಲ್ಲಿಗೆ ಅನ್ಸುತ್ತೆ ಅದಿತಿ ಪ್ರಭುದೇವ್ ಏನಕ್ಕೆ ಬೇಕಿತ್ತು, ಇವರೇ ಮೇಜರ್ ರೋಲ್ ಇದೆಯಲ್ಲ, ಅದಿತಿ ಪ್ರಭುದೇವ್ ಮೇಜರ್ ರೋಲ್ ಇಲ್ವಾ ಅಂತ ಅನ್ಸುತ್ತೆ ಫಸ್ಟ್ ಇಂಟರ್ವಲ್ ಆದ್ಮೇಲೆ. ಬಟ್ ಸೆಕೆಂಡ್ ಹಾಫ್ ಏನ್ ಇಂಟರ್ವಲ್ ಆದ್ಮೇಲೆ ಸೆಕೆಂಡ್ ಹಾಫ್ ಏನಿದೆಯೋ ಅವಾಗ ಇವ್ರಿಗೇನ್ ಕಡಿಮೆ ಅಂದ್ರೆ ಮೇಘನಾಗಿಂತ ಕಡಿಮೆ ಏನಿಲ್ಲ ಅಂತ ಅದಿತಿ ಪ್ರಭುದೇವ್ ತೋರಿಸ್ತಾರೆ. ಸೊ ಇಷ್ಟರಲ್ಲಿ ನಿಮ್ಗೆ ಶರಣ್ ಎಂಟೈರ್ ಮೂವಿ ಇದ್ದೇ ಇರ್ತಾರೆ. ಇನ್ನು ಚಿಕ್ಕಣ್ಣ ಅವ್ರ ಪಾತ್ರನ ನೀವೇನು, ಚಿಕ್ಕಣ್ಣ ಗೊತ್ತಲ್ಲ, ಅವ್ರ ಇದ್ದ ಕಡೆ ನಗು ಇದ್ದೇ ಇರುತ್ತೆ. ಆತರ ಇದ್ದಾಗ ಚಿಕ್ಕಣ್ಣನ ಬರೀ ನಗುಗೋಸ್ಕರ ಹಾಕೊಂಡ್ರ ಅಂತಲ್ಲ, ಚಿಕ್ಕಣ್ಣ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ. ಅಲ್ಲಿ ಚಿಕ್ಕಣ್ಣ ಹೌದಾ ಹಿಂಗೂ ಆಕ್ಟ್ ಮಾಡ್ತಾರ ಅಂತ. ಯಾಕಂದ್ರೆ RR ಸಿನಿಮಾದಲ್ಲಿ ಚಿಕ್ಕಣ್ಣ ಒಂದು ಜಲಕ್ ಬರುತ್ತೆ ಲಾಸ್ಟ್ ಅಲ್ಲಿ, ತುಂಬಾ ಸಖತ್ತಾಗಿದೆ ಅದೊಂದು. ಇನ್ನ ನೆಗೆಟಿವ್ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಅಂತದ್ದು ಏನು ಹೇಳಕ್ ಆಗಲ್ಲ. ಹಂಗೂ ಹೇಳಲೇಬೇಕು ಅಂತ ಹುಡುಕಿದ್ರೆ ಅದೇ ನಾನು ಒಂದ್ ಸ್ವಲ್ಪ ಒಂದು ಲಾಜಿಕ್ ಒಂದು ಮಿಸ್ ಆಯ್ತು ಅಂತ, ಅದು ಮಿಸ್. ಬಟ್ ಅದು RR ಮೂವಿದಲ್ಲಿ ಅದು ಮಾಡ್ಲೇಬೇಕು, ಅದು ಮಾಡ್ಲಿಲ್ಲ ಅಂದ್ರೆ ಸೊ RR ಮೂವಿ ಆಗಲ್ಲ. ಆತರ ಒಂದು. ಇನ್ನ 2-3 ಸೀನ್ಗಳನ್ನ ನೋಡಿದಾಗ ನಮ್ಗೆ ಆಪ್ತ ರಕ್ಷಕ ಮತ್ತೆ ಆಪ್ತ ಮಿತ್ರ ನೆನಪಾಯ್ತು. ನನಗೆ, ಬೇರೆಯವ್ರಿಗೆ ಆಯ್ತು ಇಲ್ಲೋ ಗೊತ್ತಿಲ್ಲ, ನನಗಂತೂ ಆಯ್ತು. 1-2-3 ಸೀನ್ಗಳನ್ನ ನೋಡಿದಾಗ ಟಕ್ ಅಂತ ನಮ್ಗೆ ಆಪ್ತ ರಕ್ಷಕ ಆಪ್ತ ಮಿತ್ರ ನೆನಪಾಗುತ್ತೆ ಆ ಸೀನ್ಗಳನ್ನ ನೋಡಿದಾಗ. ಇಷ್ಟು ಈ ಸಿನಿಮಾದ ರಿವ್ಯೂ. ಮತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಈ ಸಿನಿಮಾದ ಯಾರ್ಯಾರು ನೋಡಿದಿರು, ಏನಿದ್ರು ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಇಲ್ಲಾಂದ್ರೆ ಇವನೇನಪ್ಪ ಇಷ್ಟು ಹೊಗಳಿ ಮಾತಾಡ್ತಾವನೆ ಅಂತ ಅನ್ಕೋತಾರೆ. ಯಾಕೆಂದ್ರೆ ಈ ಸಿನಿಮಾ ನೋಡಿದಾಗ ನನ್ನ ಅನಿಸಿಕೆ ಮಾತ್ರ ತುಂಬಾ ಖುಷಿ ಆಯ್ತು, ಹ್ಯಾಪಿ ಆಯ್ತು. ಸಿನಿಮಾ ನೋಡಿ ಹೊರಗಡೆ ಬಂದ್ರೆ ಅಲ್ಟಿಮೇಟ್ ಫಸ್ಟ್ ಟೈಮ್ ಸಿನಿಮಾನ. ಮತ್ತೆ ಇನ್ನೊಂದು, ಈ ಸಿನಿಮಾನ ನೀವು ಮೊಬೈಲ್ ನಲ್ಲೋ ಅಥವಾ ನೀವೇನಾದ್ರು ಲ್ಯಾಪ್ಟಾಪ್ ಅಲ್ಲೋ ಇಲ್ಲೆಲ್ಲ ನೋಡಿದ್ರೆ ಈ ಮಜಾ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಇಷ್ಟು ಎಕ್ಸ್ಪೀರಿಯನ್ಸ್ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಅದನ್ನ
ಥಿಯೇಟ್ರಲ್ಲೇ ನೋಡಬೇಕು. ಥಿಯೇಟ್ರಲ್ಲಿ ನೋಡಿದಾಗ ಆ ಸೌಂಡ್ಸು, ಆ ಮ್ಯೂಸಿಕ್ಸು, ಆ ಡಕ್ ಅಂತ ಒಂದು ಏನು ಬೆಚ್ಚು ಬೀಳೋ ಥರ ಒಂದು ಎಫೆಕ್ಟ್ಸ್ ಬರುತ್ತೋ, ಆ ಎಫೆಕ್ಟ್ಸು ನೀವು ಥಿಯೇಟ್ರಲ್ಲಿ ಅಷ್ಟೇ ನೋಡೋಕೆ ಸಾಧ್ಯ.